ರಾಜ್ಯದ 14 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಬೂತ್ಗಳಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಆಲ್ಮೋಸ್ಟ್ ಈಗ 1 ತಾಸಿನ ಮತದಾನ ಶುರುವಾಗಿದೆ. ಅರಸೇನಾ ಪಡೆ ಜೊತೆಗೆ ಈಗ ಪೊಲೀಸರ ನಿಯೋಜನೆ, ಕೆಲವೊಂದಷ್ಟು ಸೂಕ್ಷ್ಮ ಮತಗಟ್ಟೆಗಳಿವೆ. ಮಲೆನಾಡಿನ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಯಾಕಂದರೆ ಚುನಾವಣಾ ಸಂದರ್ಭ ಹಲವಾರು ಬಾರಿ ಹಿಂದೆ ನಾವು ನೋಡಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಟೈಮನ್ನೇ ನಕ್ಸಲರು ಟಾರ್ಗೆಟ್ ಮಾಡಿರುವಂಥದ್ದನ್ನು. ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗ, ಈ ಮೆಣಸೆ ಭಾಗದಿಂದ ಹಿಡಿದು ಹಿಂದೆ ಎಲ್ಲ ಎಲ್ಲಿ ನಕ್ಸಲರ ಓಡಾಟ ಹೆಚ್ಚಾಗಿತ್ತು, ಸೊ ಎಲ್ಲ ಕಡೆ ಕೂಡ ಈಗ ಮತದಾನ ಭಾಳ ಸುಸೂತ್ರವಾಗಿ ನಡೀತಾ ಇದೆ. ನಕ್ಸಲ್ ಪೀಡಿತ ಪ್ರದೇಶದ ಹಲವಾರು ಕಡೆ ಮೆಣಸಿನಹಾಡಿಯ ಇರ್ಬೋದು. ಸೊ ಅರಸೇನಾ ಪಡೆ ಜೊತೆಗೆ ಪೊಲೀಸರ ನಿಯೋಜನೆ ಇದೆ. ಅರಸೇನಾ ಪಡೆ ಜೊತೆಗೆ ಪೊಲೀಸರ ನಿಯೋಜನೆ, ಹಾಗೆಯೇ ಪ್ರತಿಯೊಬ್ಬರು ಕೂಡ ಯಾವುದೇ ಅಳುಕಿಲ್ಲದೆ ಈ ಭಾಗದಲ್ಲಿ ಮತದಾನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ನಕ್ಸಲ್ ಪೀಡಿತ 52 ಮತಗಟ್ಟೆಗಳೇನಿದೆ ಅಲ್ಲಿ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸರ ಭದ್ರತೆಯ ಜೊತೆಗೆ ಎಲ್ಲರೂ ಕೂಡ ಯಾವುದೇ ಆತಂಕ ಇಲ್ಲದೆ ಬಂದು ಮತದಾನ ಮಾಡಬಹುದು ಅನ್ನೋ ಭದ್ರತೆಯನ್ನು ಪೊಲೀಸ್ ಇಲಾಖೆಯ ಕಡೆಯಿಂದ ನೀಡಲಾಗಿದೆ. ಸೊ ಸರತಿ ಸಾಲಿನಲ್ಲಿ ನಿಂತು ಈಗ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ಪ್ರದೇಶದ ಮತಗಟ್ಟೆಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಾಮಾನ್ಯವಾಗಿ ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಲೆನಾಡಿನಿಂದ ಕರಾವಳಿ ಹೋಗುವಂಥ ಒಂದು ಭಾಗ, SK ಬಾರ್ಡರ್ ಇರ್ಬೋದು ಈ ಭಾಗದಲ್ಲಿ. ಸೊ ಇನ್ನು ಹಲವಾರು ಪ್ರದೇಶಗಳಲ್ಲಿ, ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಕ್ಸಲ್ ಪೀಡಿತ 52 ಮತಗಟ್ಟೆಗಳಲ್ಲಿ ಒಂದು ಬೂತ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಈಗ ಮತದಾನ ಪ್ರಕ್ರಿಯೆ ಸಲೀಸಾಗಿ ನಡೀತಾ ಇದೆ. ಮಹಿಳೆಯರು ಕೂಡ, ಯುವಕರು ಎಲ್ಲರೂ ಕೂಡ ಬಂದು ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆಗೆ ಮತದಾನವನ್ನು ಬಹಿಷ್ಕರಿಸಲಾಗಿದೆ. ಇಂದು ಕೂಡ ನಾವು ಹಲವಾರು ಸಂಗತಿಗಳನ್ನು ನಾವು ನಿಮಗೆ ತೋರಿಸಿದ್ದೀವಿ. ಇನ್ನೂ ಕೂಡ KB ಹೊಸಹಳ್ಳಿ ಜನ ಅಪ್ಪಿ ತಪ್ಪಿ ಮತಗಟ್ಟೆಗಳ ಬಳಿಗೆ ಬಂದಿಲ್ಲ. ಯಾಕಂದರೆ ಇದೇ ಒಂದು ಒಳ್ಳೆ ಟೈಮ್ ಇದು, ನೀವೇನು ಮಾಡಿಲ್ಲ ಅಂತ ಹೇಳಕ್ಕೆ ರಾಜಕಾರಣಿಗಳಿಗೆ. ಏಜೆಂಟ್ ಫಾರಮ್ಮನ್ನು ಕೂಡ ಗ್ರಾಮದ ಜನ ಪಡೆದಿಲ್ಲ. ನೀವು ಅಗತ್ಯ ಇರುವಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿಲ್ಲ ಅನ್ನುವಂಥದ್ದು ಅವರ ಆರೋಪ. ಅದಕ್ಕೋಸ್ಕರ ನಾವು ಮತದಾನ ಮಾಡಲ್ಲ, ಮತದಾನವನ್ನು ಬಹಿಷ್ಕರಿಸ್ತೀವಿ. KB ಹೊಸಹಳ್ಳಿ ಜನ ಅಪ್ಪಿ ತಪ್ಪಿ ಮತಗಟ್ಟೆ ಹತ್ರ ಸುಳಿದಾಡ್ತಾ ಇಲ್ಲ. ಅದಕ್ಕೆ ಬೇಕಾದಂಥ ಡೀಟೇಲನ್ನು ಕೂಡ ಅವ್ರು ಪಡಿತಾ ಇಲ್ಲ. ನೋಡಿ, ಬಿಕೋ ಅಂತ ಇದೆ. ಯಾಕಂದರೆ ಜನ ಬೇಸತ್ತ ಬಿಟ್ಟಿರ್ತಾರೆ. ಹೇಳಿ 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 ಸಾಕಾಗಿ ಹೋಗಿ ಕೊನೆಗೆ ಅಟ್ಲೀಸ್ಟ್ ಹಿಂಗಾದರೂ ಒಂದಿಷ್ಟು ಗಮನ ಸೆಳೀಬೋದು ನಾವು. ಅಲ್ಲಿ ಒಳಗಡೆ ಕೂತಿರುವಂಥವ್ರು ಕೂತೇ ಇದ್ದಾರೆ, ಚುನಾವಣೆಗೆ ನಡತೆಗೆ ಬಂದಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು. ಆದರೆ ಯಾರೂ ಕೂಡ ಒಬ್ಬನೇ ಒಬ್ಬ ಬಂದು ಮತದಾನವನ್ನು ಮಾಡಿಲ್ಲ. ಸೊ ಹಿಂದೂ ಕೂಡ ಹಲವಾರು ಜನರು ಹೇಳಿದರು ನಾವು ಮತದಾನ ಬಹಿಷ್ಕರಿಸ್ತೀವಿ ಅಂತ. ಯಾಕಂದರೆ ಇದೇ ಒಂದು ಸಮಯ ಅವರ ಗಮನ ಸೆಳೆಯಲಿಕ್ಕೆ ಅಟ್ಲೀಸ್ಟ್ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಕೋಲಾರದಲ್ಲಿ, ಹೊಸಹಳ್ಳಿನಲ್ಲಿ ಯಾರೂ ಕೂಡ ಬಂದು ಮತವನ್ನು ಚಲಾಯಿಸಿಲ್ಲ.